ಸಂಕಲನವನ್ನು ಮಾಡೋದಕ್ಕೋಸ್ಕರ 10 ಗುಂಪುಗಳ ರಚನೆಯನ್ನು ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಈಗ ಅದರ ಮುಂದುವರೆದ ಭಾಗವನ್ನು ನಾವು ನೋಡೋಣ. ವೇಗವಾಗಿ ನಾವು ಸಂಕಲನವನ್ನು ಮಾಡಬೇಕಂದ್ರೆ ಗುಂಪುಗಳ ರಚನೆ ತುಂಬಾ ಮುಖ್ಯವಾಗಿದೆ. ಇಲ್ಲಿ ಗುಂಪುಗಳ ರಚನೆಯನ್ನು ನೋಡೋಣ. ಇಲ್ಲಿ 1 2 3 4 ಅಂಕಿಗಳು ಕೂಡಿಸೋ ಸಂಖ್ಯೆಗಳು. ಈಗ ಒಂದಕ್ಕೊಂದು ಗುಂಪು ರಚನೆಯನ್ನ ನೋಡ್ಕೊಳ್ಳೋಣ. 3 ರಿಂದ 7 ಕೂಡಿಸ್ಕೊಂಡ್ರೆ ಎಷ್ಟಾಗುತ್ತೆ? 10. ಒಂದು ಗುಂಪು ಆಯ್ತಲ್ಲ, 10. ನೆಕ್ಸ್ಟ್ 6 1 4 ಎಷ್ಟಾಯ್ತು? 10. 10 10 ಎಷ್ಟಾಯ್ತು? 20. ಆ ರೀತಿ ಇಲ್ಲದೆ ಇದ್ರೆ ನಾವೇನಾದ್ರೂ ಗುಂಪು ಮಾಡದೇ ಇದ್ರೆ ನಾವೇನ್ ಮಾಡ್ತಾ ಇದೀವಿ? 3 6 9 9 1 7 16 ಆ ರೀತಿಯಾಗಿ ಕೂಡಿಸ್ತಾ ಇದ್ದೀವಿ. ಆದ್ರೆ ಇದು ವೇಗವಾಗಿ ಗುಣಾಕಾರ ಸಂಕಲನವನ್ನು ಮಾಡ್ಬೇಕು. ಏನ್ ಮಾಡ್ಬೇಕು? ನಾವು ಗುಂಪುಗಳ ರಚನೆಯನ್ನು ಮಾಡಿಕೊಂಡು ಸಂಕಲನವನ್ನ ವೇಗವಾಗಿ ಮಾಡಲಿಕ್ಕೆ ಆಗುತ್ತೆ. ಇನ್ನೊಂದು ರೀತಿಯಿಂದ ನೋಡ್ರಿ, ಇಲ್ಲಿ ಇದಕ್ಕೂ ಗುಂಪು ರಚನೆ ಮಾಡಿ. 8 ಇದೆ, 2 8 2 10 ಒಂದು ಗುಂಪು ರಚನೆ ಆಯ್ತಾ? ಆಗುತ್ತಾ ಇಲ್ಲ? ನೋಡ್ರಿ, ಇಲ್ಲಿ ಏನಿದೆ? 3 3 6 1 4 10 ಇದೊಂದು ಗುಂಪು ರಚನೆ ಆಗುತ್ತೆ. ಸೊ ಇದೊಂದು ಎಷ್ಟಾಯ್ತು? 10 10 20 ಆಗತ್ತಾ ಇಲ್ಲ? ವೇಗವಾಗಿ ಆಗತ್ತಲ್ಲ? ನೆಕ್ಸ್ಟ್ ಇದನ್ನು ನೋಡಿ, 21 ಇದೆ, 9 ಇವೆರಡು ಕೂಡಿಸಿದ್ರೆ ಎಷ್ಟಾಯ್ತು? ಒಂದು ಗುಂಪು ಆಗತ್ತಾ? 30 ಒಂದು ಗುಂಪು ಆಗುತ್ತಲ್ಲ, 30. ಇಲ್ಲಿ ನೋಡ್ರಿ, 42 8 ಇವೆರಡು ಕೂಡಿಸಿದ್ರೆ ಒಂದು ಗುಂಪು ಆಗತ್ತಾ? 42 1 8 50. ಸೊ ಇದು 50, ಆ ನಂತರ ಇದು 30. 50 30 80. ನೋಡ್ರಿ, ವೇಗವಾಗಿ ಕೂಡಿಸ್ಲಿಕ್ಕೆ ಆಗ್ತಾ ಇದೆಯಲ್ಲ? ಆಗ್ತಾ ಇದೆ ಇಲ್ಲ? ಆಗತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡಬೇಕು? ಗುಂಪುಗಳ ರಚನೆಯನ್ನು ಮಾಡಿ ಸಂಕಲನವನ್ನ ವೇಗವಾಗಿ ಮಾಡೋದನ್ನ ಕಲ್ತ್ಕೊಂಡ್ರೆ ಏನಾಗುತ್ತೆ? ವೇಗವಾಗಿ ನೀವು ಸಂಕಲನವನ್ನ ಮಾಡಲಿಕ್ಕೆ ಆಗುತ್ತೆ. ಓಕೆ, ಈ ರೀತಿ ಮಾಡ್ತಿರಲ್ಲ ಎಲ್ಲರೂ? ಗುಡ್, ವೆರಿ ಗುಡ್.